ಶುಭ ಸಂಜೆ ಸ್ನೇಹಿತರೆ. ಈ ದಿನ ಕವಿತೆಯ ಕುರಿತು ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಕವಿತೆ ಬರೆಯುವುದು ಸುಲಭವೆಂದು ಅನೇಕರು ತಿಳಿದಿದ್ದಾರೆ. ಒಳ್ಳೆಯ ಕವಿತೆ ಬರೆಯುವುದು ಬಹಳ ಕಷ್ಟ ಎನ್ನುವುದು ನನ್ನ ಅಭಿಪ್ರಾಯ. ಹಾಗಾದರೆ ಒಳ್ಳೆ ಕವಿತೆ ಯಾವುದು? ಅದರಲ್ಲಿ ಏನಿರಬೇಕು, ಏನಿರಬಾರದು ಎಂದು ಹಲವು ಕುತೂಹಲಕಾರಿ ಪ್ರಶ್ನೆಗಳು ಮೂಡುತ್ತೆ. ಅದಕ್ಕೆ ಉತ್ತರ ವಿಭಿನ್ನವಾಗಿರುತ್ತೆ. ಏಕೆಂದರೆ ಕವಿತೆ ನಮ್ಮ ನಡುವೆ ಹುಟ್ಟಿ ಎಲ್ಲರೊಡನೆ ಬೆರೆಯುತ್ತೆ. ಕಾರಣ ಅದಕ್ಕೆ ಲಯವಿದೆ, ರಾಗವಿದೆ, ಸ್ವರವಿದೆ. ಕವಿತೆ ಸಾಂತ್ವನ ನೀಡುತ್ತೆ, ಮಾರ್ಗದರ್ಶನ ಮಾಡುತ್ತೆ, ಹೊಸ ಚೈತನ್ಯವನ್ನು ನೀಡುತ್ತೆ. ಕವಿತೆ ಮನೆ ಮತ್ತು ಜಗತ್ತನ್ನು ಪರಿಚಯಿಸುತ್ತೆ. ಸರಳತೆಯಲ್ಲೂ ಹೊಸತನವನ್ನು ಮನಗಾಣಿಸುತ್ತೆ. ಹೀಗಿರುವಾಗ ನನ್ನ ಒಂದು ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡ್ತೀನಿ. ಕವಿತೆಯ ಶೀರ್ಷಿಕೆ ಕಂಡಿರೆ. ಶ್ರೀಮಂತನ ಸಿರಿಯನ್ನು ನೀವು ಕಂಡಿರೆ, ಶ್ರೀಮಂತನ ಸಿರಿಯನ್ನು ನೀವು ಕಂಡಿರೆ, ಬಡವನ ಹಸಿವನ್ನು ನೀವು ಕಂಡಿರೆ, ಬಡವನ ಹಸಿವನ್ನು ನೀವು ಕಂಡಿರೆ, ಗಿಡ ಮರಗಳ ಆಯಾಸವನ್ನು ನೀವು ಕಂಡಿರೆ, ಗಿಡ ಮರಗಳ ಆಯಾಸವನ್ನು ನೀವು ಕಂಡಿರೆ, ಬೀಸುವ ಗಾಳಿಯ ವೇದನೆಯ ನೀವು ಕಂಡಿರೆ, ಬೀಸುವ ಗಾಳಿಯ ವೇದನೆಯ ನೀವು ಕಂಡಿರೆ, ಬಿಸಿಲಿನ ತಾಪದ ಬೇಗೆಯನ್ನು ನೀವು ಕಂಡಿರೆ, ಬಿಸಿಲಿನ ತಾಪದ ಬೇಗೆಯನ್ನು ನೀವು ಕಂಡಿರೆ, ಆ ದೇವನ ಸೃಷ್ಟಿಯ ನೀವು ಕಂಡಿರೆ, ಆ ದೇವನ ಸೃಷ್ಟಿಯ ನೀವು ಕಂಡಿರೆ. ಕೈಗೊಂಬೆ ನಾವಿಲ್ಲಿ, ಸೂತ್ರಧಾರನೆಲ್ಲೋ ನೀವು ಕಂಡಿರೆ, ಕೈಗೊಂಬೆ ನಾವಿಲ್ಲಿ, ಸೂತ್ರಧಾರನೆಲ್ಲೋ ನೀವು ಕಂಡಿರೆ. ಶಾಶ್ವತ ಈ ಜಗದೊಳಗೆ ಯಾವುದೂ ಅಲ್ಲ, ಶಾಶ್ವತ ಈ ಜಗದೊಳಗೆ ಯಾವುದೂ ಅಲ್ಲ, ಮಾನವ ಜನ್ಮವದೇ ಪುಣ್ಯವೆಂದು ಅರಿಯಿರಿ, ಮಾನವ ಜನ್ಮವದೇ ಪುಣ್ಯವೆಂದು ಅರಿಯಿರಿ. ಸೃಷ್ಟಿಕರ್ತನ ಮುಂದೆ ತಲೆಬಾಗುತ್ತಾ ನಡೆಯಿರಿ, ಸೃಷ್ಟಿಕರ್ತನ ಮುಂದೆ ತಲೆಬಾಗುತ್ತಾ ನಡೆಯಿರಿ. ದೈವದಾಟ ಇಹಕು ಪರಕು ಅದರ ಲೆಕ್ಕ ನೀವು ಕಂಡಿರೆ, ದೈವದಾಟ ಇಹಕು ಪರಕು ಅದರ ಲೆಕ್ಕ ನೀವು ಕಂಡಿರೆ. ಧನ್ಯವಾದಗಳು.